ಇದೆಲ್ಲದರ ಜೊತೆಗೆ ಏನು ಅಂತಂದರೆ ನಾಳೆ ಬೆಳಗ್ಗೆ 9 ಗಂಟೆ ಮ್ಯಾಚ್ ಶುರು ಆಗಬೇಕಾಗಿತ್ತು. ಆದರೆ ಕೊನೆಯ ಕ್ಷಣದಲ್ಲಿ ಇದು ಕ್ಯಾನ್ಸಲ್ ಆಗಿದೆ ಇನ್ ದ ಸೆನ್ಸ್ ಇಲ್ಲಿ ಅವಕಾಶ ಕೊಡಲ್ಲ. ಹಾಗಾದರೆ ನಾಳಿನ ಪಂದ್ಯದ ಕಥೆ ಏನು? ಆಂಧ್ರ ಮತ್ತು ದಿಲ್ಲಿ ನಡುವೆ ನಡೀಬೇಕಾಗಿರುವಂಥ ಪಂದ್ಯ ಆಲೂರಲ್ಲಿ ನಡೆಯುತ್ತಾ ಅಥವಾ ದೇವನಹಳ್ಳಿಯಲ್ಲಿ ಪಂದ್ಯ ನಡೆಯುತ್ತಾ? ಇದು ಪ್ರಶ್ನೆ. ಆದರೆ ಆಲೂರಿನಲ್ಲಿ ಈಗಾಗಲೇ 3 ಪಂದ್ಯಗಳು ಫಿಕ್ಸ್ ಆಗಿವೆ ಅಂತೆ. ಬನ್ನಿ, ನಮ್ಮ ಸ್ಪೋರ್ಟ್ಸ್ ಪ್ರತಿನಿಧಿ ರಾಜೇಶ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಏನಿದು ಈಗ ಇವರೆಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡ್ತಾಯಿದ್ರು, ಇನ್ಕ್ಲೂಡಿಂಗ್ ಕೊಹ್ಲಿ. ಆದರೆ ಈಗ ಗೊತ್ತಾಯಿತು ಮ್ಯಾಚ್ಗೆ ಅವಕಾಶ ಇಲ್ಲ. ಯಾಕಂದರೆ ಏನೇನು ಕಂಡೀಷನ್ಸ್ ಇತ್ತಲ್ಲ ಆ ಕಂಡೀಷನ್ಸ್ಗಳನ್ನು ಇವರು ಪೂರೈಸಿಲ್ಲ. ಜೊತೆಗೇನು ಅಂತಂದರೆ ಈ ಹಿಂದೆ ಜನಗಳು ಸತ್ತರಲ್ಲ, ಆ ಸಂದರ್ಭದಲ್ಲಿ ಹೆಂಗಿದೆಯೋ ಸ್ಥಿತಿ ಹಾಗೇ ಇದೆ. ಇಂಥದ್ರಲ್ಲಿ ನಾವು ಮ್ಯಾಚಿಗೆ ಹೆಂಗೆ ಅನುಮತಿ ಕೊಡಬೇಕು? ಇದು ಪ್ರಶ್ನೆ. ಮಾನದಂಡಗಳನ್ನು ಅನುಸರಿಸಿಲ್ಲ. ಜೊತೆಗೇನು ಅಂದರೆ ಮುಂದಿದೆಲ್ಲವನ್ನೂ ಕೂಡ ಸರಿ ಮಾಡ್ಕೊಳ್ಳೋ ತನಕ ಮ್ಯಾಚಿಗೆ ಇಲ್ಲಿ ಅವಕಾಶನೇ ಇಲ್ಲ ಅಂತ ಸೀಮಂತ್ ಕುಮಾರ್ ಸಿಂಗ್ ಕೂಡ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾದರೆ ನಾಳೆ ಮ್ಯಾಚಿನ ಕಥೆ ಏನು? ಆಂಧ್ರ ಮತ್ತು ದೆಹಲಿ ಪಂದ್ಯ ಆಗುತ್ತೋ ಆಗಲ್ವೋ? ಆಗುತ್ತೆ ಅನ್ನೋದಾದ್ರೆ ಎಲ್ಲಾಗುತ್ತೆ? ಯಾಕಂದರೆ ಈ 2 ಕಡೆ ಹೇಳ್ತಾ ಇದ್ದಾರೆ, ಆದರೆ ಒಂದು ಕಡೆಗೆ ಫಿಕ್ಸ್ ಆಗಿದೆ ಆಲ್ರೆಡಿ. ಆಲೂರಿನಲ್ಲಿ 3 ಮ್ಯಾಚ್ಗಳು ಫಿಕ್ಸ್ ಆಗಿಬಿಟ್ಟಿವೆ. ಅಥವಾ ನೆಲಮಂಗಲದಲ್ಲಿ ನಡೆಯುತ್ತಾ? ಇನ್ ದ ಸೆನ್ಸ್ ದೇವನಹಳ್ಳಿಯ ಹತ್ತಿರ ನಡೆಯುತ್ತಾ? ಏನಿದು, ಎಲ್ಲಾಗ್ಬೋದು? ಹೌದು ರಂಗನಾಥ್, ಏನಂತ ಹೇಳಿದ್ರೆ ಇವತ್ತು ಬೆಳಗ್ಗೆಯಿಂದ ಏನು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಆಂಧ್ರ ಮತ್ತು ಡೆಲ್ಲಿ ತಂಡದ ಏನು ಆಟಗಾರರು ಇರ್ತಾರೆ ಅವರು ಪ್ರಾಕ್ಟೀಸ್ ನಲ್ಲಿ ನಿರತರಾಗಿದ್ರು. ಅವ್ರಿಗೂ ಇನ್ನೊಂದು ಕಡೆ ಅವರಿಂದ ಇದ್ದು KCA ಪದಾಧಿಕಾರಿಗಳು ಏನಿದ್ದಾರೆ ಅವ್ರಿಗೂ ಕೂಡ ಹೋಗ್ತಿತ್ತು ಈ ಮ್ಯಾಚ್ಗೆ ಅವಕಾಶ ಸಿಗುತ್ತೆ. ಅದರಂತೆ ಎಲ್ಲ ಕಡೆ ನಿನ್ನೆ ಕೂಡ ಹೋಮ ಹವನಗಳನ್ನೆಲ್ಲ ಪೂಜೆಗಳು, ವಿಘ್ನ ನಿವಾರಕರಿಗೆ ಪೂಜೆಗಳೆಲ್ಲ ಆಗಿತ್ತು. ಆಲ್ಮೋಸ್ಟ್ ಕೊಹ್ಲಿ ಕೂಡ ನಿನ್ನೆ ಉತ್ಸುಕದಲ್ಲಿ ಬೆಂಗಳೂರಿಗೆ ಬಂದು ಎಂಟ್ರಿ ಕೊಟ್ಟಿದ್ರು. ಒಂದು ಹೊಸ ಗೆಟಪ್, ಹೊಸ ಸ್ಟೈಲ್ ನಲ್ಲಿ ಬೆಂಗಳೂರು ಬಂದಿದ್ರು. ಅದೇ ರೀತಿ ಪ್ರಾಕ್ಟೀಸ್ ನಲ್ಲಿ ನಿರತರಾಗಿದ್ರು. 15 ವರ್ಷಗಳ ಬಳಿಕ ವಿಜಯಾಧಾರೆ ಟ್ರೋಫಿಯಲ್ಲಿ ಕೊಹ್ಲಿ ಅವರು ಆಡ್ತಾ ಇರೋದು. ಮುಖ್ಯವಾಗಿ ಇಲ್ಲಿ ಅವ್ರಿಗೇನು ವಿಶ್ವಕಪ್ ಏನು 2027 ಏನು ವರ್ಲ್ಡ್ ಕಪ್ ಇದೆ, ಆ ಒಂದು ದೃಷ್ಟಿಯಿಂದ ಈ ಒಂದು ಪಂದ್ಯ ಬಹುಮುಖ್ಯವಾಗಿರುವಂತದ್ದು. ಮುಖ್ಯವಾಗಿ ಕೊಹ್ಲಿ, ಯಾಕಂತ ಹೇಳಿದ್ರೆ ಕೊಹ್ಲಿ ಈ ಮ್ಯಾಚ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಒಂದು ಕ್ರೇಜ್. ಯಾಕಂತ ಹೇಳಿದ್ರೆ ಏಕದಿನ ಪಂದ್ಯಗಳು ನಿರತವಾಗಿ ಎಲ್ಲೇ ಒಂದು ಹೋಗ್ಸೋ ಸರಣಿಗಳೆಲ್ಲ ವಿಳಂಬ ಆಗ್ತಾ ಇದೆ. ಆದ್ರೆ ಇಂಥ ವಿಜಯಾಧಾರೆ ಟ್ರೋಫಿಯಲ್ಲಿ ದೇಶಿ ಕ್ರಿಕೆಟ್ ನಲ್ಲಿ ಮತ್ತೆ ಕೊಹ್ಲಿ ಕಾಣಿಸ್ಕೊತಾ ಇರೋದು. ಎಲ್ರಿಗೂ ಕೂಡ ವಿಜಯಾಧಾರೆ ಈ ಒಂದು ಮ್ಯಾಚ್ ನ ನೋಡ್ಬೇಕಂತ ಹೋಗ್ತಲಿದ್ರು. ಆದ್ರೆ ಈ ಒಂದು ಮ್ಯಾಚ್ ಚಿನ್ನಸ್ವಾಮಿಯಲ್ಲಿ ನಡೀಬೇಕಾಗಿತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಕೈ ತಪ್ಪಿರುವಂತದ್ದು. ಮುಖ್ಯವಾಗಿ ಇಲ್ಲಿ ಏನು ಅಂತ ಹೇಳಿದ್ರೆ 2 ಕಡೆ ಆಲೂರಿನ ಸ್ಟೇಡಿಯಂ ಮತ್ತೆ ದೇವನಹಳ್ಳಿಯ ಕ್ರಿಕೆಟ್ ಅಕಾಡೆಮಿಯಲ್ಲಿ ಅಲ್ಲಿ ಪಂದ್ಯ ನಡೆಯುತ್ತೆ ಅನ್ನೋ ಸಾಧ್ಯತೆಗಳು ತುಂಬಾ ದಟ್ಟವಾಗಿರುವಂತದ್ದು. ಇಲ್ಲಿ KCA ಮೂಲಗಳು ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ಹೌದು NCA ನಲ್ಲಿ ಆಲ್ಮೋಸ್ಟ್ ಈಗ ಖಾಲಿ ಇರುವಂತದ್ದು, ಅಲ್ಲೇ ಪಂದ್ಯ ಶಿಫ್ಟ್ ಆಗೋ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಆಲೂರಿನಲ್ಲಿ ಈಗಾಗಲೇ 3 ಪಂದ್ಯಗಳು ಫಿಕ್ಸ್ ಆಗಿರುವಂತದ್ದು. ಹೀಗಾಗಿ ಅವರು ಕೂಡ ಇಲ್ಲಿ ಏನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಆಟಗಾರರೆಲ್ಲ ಆಲ್ಮೋಸ್ಟ್ ಶಿಫ್ಟ್ ಆಗಿರುವಂತದ್ದು. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನೋಡಬೇಕು ಹಾಗಾದರೆ ಆಂಧ್ರ ಮತ್ತು ದಿಲ್ಲಿ ನಡುವಿನ ಪಂದ್ಯ ಎಲ್ಲಿ ನಡೆಯುತ್ತೆ ಅಂತ. ಯಾಕಂದರೆ ಒಂದು ಮೂಲದ ಪ್ರಕಾರ ದೇವನಹಳ್ಳಿಯಲ್ಲಿ ನಡೆಯುತ್ತೆ ಅಂತ, ಇನ್ನೊಂದು ಮೂಲದ ಪ್ರಕಾರ ಆಲೂರಲ್ಲಿ ನಡೆಯುತ್ತೆ ಅಂತ. ಆಲೂರಲ್ಲಿ ಈಗಾಗಲೇ 3 ಮ್ಯಾಚ್ಗಳು ಫಿಕ್ಸ್ ಆಗಿವೆ ಅಂತೆ. ಯಾರದ್ದು ಏನು ಅಂತ ಅದ್ರ ಬಗ್ಗೆ ಡೀಟೇಲ್ ಇಲ್ಲ, ಪ್ರಶ್ನೆ ಬೇರೆ. ಆದರೆ 3 ಮ್ಯಾಚ್ಗಳು ಫಿಕ್ಸ್ ಆಗಿವೆ, ಅಲ್ಲಿ ಅವಕಾಶ ಕಡಿಮೆ. ಹಾಗಾದರೆ ಎಲ್ಲಿಗೆ ಶಿಫ್ಟ್ ಆಗುತ್ತೆ ಇದು? ದೇವನಹಳ್ಳಿ ಕಡೆಗೆ ಏನಾದರೂ ಶಿಫ್ಟ್ ಆಗುತ್ತಾ ನೋಡಬೇಕು. ಎಸ್, ನಾಳೆ ದೇವನಹಳ್ಳಿಯಲ್ಲಿ ಪಂದ್ಯ ನಡೆಯುತ್ತಂತೆ. ಇದೀಗ ಬಂದಿರುವಂಥ ಮಾಹಿತಿ ಪ್ರಕಾರ ನಾಳೆ ದೇವನಹಳ್ಳಿಯಲ್ಲಿ ಪಂದ್ಯ ಫಿಕ್ಸ್. ಆಲೂರಲ್ಲಿ ಪಂದ್ಯ ಇಲ್ಲ. ಯಾಕಂದರೆ ಆಲ್ರೆಡಿ 3 ಪಂದ್ಯಗಳಿಗೆ ಟೈಮ್ ನಿಗದಿಯಾಗಿದೆ. ಹೀಗಾಗಿ ನಾಳೆ ಇಲ್ಲ ಅಲ್ಲಿ. ಹೀಗಾಗಿ ದೇವನಹಳ್ಳಿಯಲ್ಲಿ ಇದು ನಡೆಯುತ್ತೆ ಪಂದ್ಯ.